ತನ್ನ ಕೈಯಲ್ಲಿರುವಂಥ ಶಂಖದಿಂದ ಹೇಳ್ತಾ ಇದ್ದಾರೆ, ಬ್ರಹ್ಮಮಯೇನ ಕಂಬುನ ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ. ಲಕ್ಷ್ಮ್ಯಾತ್ಮಕವಾದ ವೇದಾತ್ಮಕವಾದ ಶಂಖದಿಂದ ಧ್ರುವ ಮಹಾರಾಜರ ಕೆನ್ನೆಗೆ ದೇವರು ಹೀಗೆ ಸ್ಪರ್ಶ ಮಾಡಿದ್ದೇ ತಡ ತುಂಬಿ ತುಂಬಿ ಸ್ತೋತ್ರ ಬಾಯಿಂದ ಬರ್ತಾ ಇದೆ. ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಧ್ರುವ ಮಹಾರಾಜರು. ದೇವರಂದ, ಎಷ್ಟು ಒಳ್ಳೆ ತಪಸ್ಸು ಮಾಡಿದ್ವಿ. ಸಣ್ಣ ವಯಸ್ಸಿನಲ್ಲಿ 5 ತಿಂಗಳು ಅಮ್ಮನ ಬಿಟ್ಟು, ಊಟ ಬಿಟ್ಟು, ನಿದ್ದೆ ಬಿಟ್ಟು, ತಿಂಡಿ ಬಿಟ್ಟು, ಭಯ ಬಿಟ್ಟು, ಕಾಡಿನಲ್ಲಿ ಒಂಟಿ ಕುಳಿತು ಏಕಾಗ್ರ ಬುದ್ಧಿಯಿಂದ ಎಂಥ ತಪಸ್ಸು, ನಿಂಥ ತಪಸ್ಸು ನೋಡಲೇ ಇಲ್ಲ. ಕೇಳು, ಏನು ಬೇಕು ಕೇಳು, ನೀನು ಏನು ಕೇಳಿದ್ರೂ ಕೊಡ್ತೀನಿ ಇಂದ. ನಮಗೂ ಧ್ರುವ ಸಜ್ಜನರಿಗೂ ಒಂದೇ ವ್ಯತ್ಯಾಸ. ಅವ್ರಿಗೆಲ್ಲ ದೇವರು ಏನು ಬೇಕು ಕೇಳು, ಏನು ಬೇಕು ಕೇಳು, ಅವ್ರು ಕೇಳೋದೇ ಇಲ್ಲ. ನಮ್ಮನ್ನು ಎಂದೂ ದೇವರು ಏನಪ್ಪ ನಿಂಗೇನು ಬೇಕು ಅಂತ ಕೇಳೋದೇ ಇಲ್ಲ. ನಾವು ಕೇಳೋದನ್ನು ಬಿಡೋದೇ ಇಲ್ಲ. ಹೋದಾಗೆಲ್ಲ ಏನಾದ್ರು ಕೇಳ್ತಿರ್ತೀವಿ. ಈ ಕೇಳೋರನ್ನ ಕಂಡ್ರೆ ದೇವ್ರಿಗಾಗಲ್ಲ. ಅದಕ್ಕೆ ನಾವು ಈ ಕಡೆ ಹೋದ್ರೆ ಅವನು ಆ ಕಡೆ ತಿರ್ಕೋತಾನೆ, ಆ ಕಡೆ ಹೋದ್ರೆ ಈ ಕಡೆ ತಿರ್ಕೊಳ್ತಾನೆ. ನೀ ಯಾವ ಕಡೆ ಹೋದರೂ ಬಿಡಲ್ಲ ಅಂತ ನಾವು ಪೂರ ಒಂದು ತೊಡೆದು ಅಲ್ಲಿದ್ದಾನ ಇಲ್ಲಿದ್ದಾನ ಬಂದು ಏನೋ ಕೇಳಿ ತೊಗೊಂಡು ಹೋಗ್ತೀವಿ. ನಮ್ದು ಇದು ಬುದ್ಧಿ. ಧ್ರುವನಿಗೆ ದೇವರು ಹೇಳ್ದ, ಏನು ಬೇಕು ಕೇಳು. ಧ್ರುವ ಸ್ತೋತ್ರ ಮಾಡ್ತಾ ಇದ್ದಾನೆ ಭಗವಂತನನ್ನು ಕುರಿತು. ಧ್ರುವ ಅಂತಾನೆ, ಸ್ವಾಮಿ ಏನಂದೆ, ಏನು ಬೇಕು ಅಂತ ಕೇಳಿದೆಯಾ? ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲ ಶಕ್ತಿಧರಸ್ವಧಾಮ್ನಾಂ ಅನ್ಯಾಂ ಸಹಸ್ರಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತುಂಬ ಒಳ್ಳೆಯ ಸ್ತೋತ್ರ. ಏನಂದರೆ ದೇವರಿಗೆ ಧ್ರುವ ಹೇಳ್ತಾನೆ, ದೇವರೇ ನಂಗೆ ಏನು ಬೇಕು ಅಂತ ನೀನು ನನ್ನನ್ನು ಕೇಳಬಹುದಾ? ನಂಗೇನು ಬೇಕು ನಂಗೇನು ಗೊತ್ತು ಅಂದ. ನಂಗೇನು ಬೇಕು ಅಂತ ನಂಗಿಂತೂ ನಿಂಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಂಗೇನು ಬೇಕು ಅಂತ ನೀನು ನನ್ನ ಕೇಳಬೇಡ, ನೀನೇ ನನ್ನೊಳಗೆ ಹೋಗು. ಒಳಗೆ ಹೋಗಿ ನಂಗೇನು ಬೇಕೋ ತಿಳಿದು ನೀನೇ ಕೊಡು. ನೋಡಿ ಎಂಥದ್ದು ವರ. ನಮಗೆ ಬುದ್ಧಿನೇ ಇಲ್ಲ ರೀ. ದೇವ್ರ ಹತ್ರ ಹೋಗಿ ಅದು ಕೊಡು ಇದು ಕೊಡು. ನಿಮ್ಗೇನು ಬೇಕು ಅವನಿಗೆ ಗೊತ್ತಿಲ್ವಾ? ನೀವು ಅವ್ನಿಗೆ ಇನ್ಫಾರ್ಮೇಷನ್ ಕೊಡ್ಬೇಕಾ? ಅದೆಲ್ಲ ಏನು, ಸುಮ್ಮನೆ ಹೋಗಿ ಕೈ ಮುಗಿದು ಬಿಟ್ರೆ ಸಾಕಂತ್ರಿ. ನೀವು ಬಂದಾಗಲೇ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಯಾಕೆ ಬಂದ್ರಿ, ನೀವು ತೀರ್ಥಕ್ಕೆ ಬಂದದ್ದ ಪ್ರಸಾದಕ್ಕೆ ಬಂದದ್ದ ಎಲ್ಲ ಗೊತ್ತಾಗ್ಬಿಡುತ್ತೆ ರೀ. ದೇವ್ರಿಗೆ ಈ ಜನರಿಗೆ ಏನಾದರೂ ಐ ವಾಶ್ ಮಾಡ್ಬೋದು, ದೇವ್ರಿಗೆ ವಾಶ್ ಮಾಡ್ಲಿಕ್ಕೆ ಬರುತ್ತಾ? ಅದೆಲ್ಲ ಮಾಡಲಿಕ್ಕೆ ಸುಮ್ಮನೆ ದೇವ್ರ ಮುಂದೆ ಸೈಲೆಂಟಾಗಿ ಹೋಗಿ ಕೈ ಮುಗಿದು ಸ್ವಾಮಿ ಹೋಗ್ತಾ ಇರ್ಬೇಕು ಅಟ್ಟೆ. ಮದ್ದರ್ಶನಮ್ಮಿ ಭೂತಾನಾಂ ಸರ್ವಶ್ರೇಯೋಪತ್ತಯೇ. ನನ್ನ ದರ್ಶನ ಮಾಡಿ ಹೋಗ್ತಾ ಇರಿ. ನಿಂತರೆ ಮತ್ತು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಿ. ಸುಮ್ಮನೆ ನಿಂತ್ಕೊಂಡ್ರೆ ಏನೋ ಕೇಳಬೇಕು ಅನ್ಸುತ್ತೆ, ನಿಲ್ಲೇಬೇಡಿ. ನಾನು ನೋಡಿದ್ರೆ ಹೊರಡಿ ಅಷ್ಟೇ. ನಿಮಗೇನು ಕೊಡಬೇಕು, ಹೋಮ್ ಡೆಲಿವರಿ ಅಂತ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ನೀವು ಇಲ್ಲಿ ನಿಂತು ತೊಗೊಂಡೋಗಿ ಅದು ಲಗೇಜ್ ಕೊಟ್ಟು ಆಟೋ ಸಿಗದೆ ಯಾವ ಪ್ರಾಬ್ಲಮ್ಮೇ ಇಲ್ಲ. ಸುಮ್ಮನೆ ನಾನು ನೋಡಿ ನಿಮ್ಮ ಪಾಡಿ ನೀವು ಮನೆಗೆ ಹೋಗಿ, ಯಾವ ಕಾಲಕ್ಕೆ ಏನು ಬರಬೇಕು ನಿಮಗೆ ಬರುತ್ತೆ. ಇದು ಭಗವಂತನ ಅನುಗ್ರಹ. ಭಗವಂತನಿಗೆ ಧ್ರುವ ಅಂದ, ನಂಗೇನು ಬೇಕು ನಂಗೆ ಗೊತ್ತಿಲ್ಲ, ನೀನೇ ಒಳಗೆ ಬಾ. ಯಾಕೆ ಗೊತ್ತಾ, ನನಗೆ ಏನು ಬೇಕು ಅಂತ ನಾ ಕೇಳಬೇಕಾದ್ರೆ ಅದಕ್ಕೆ ಬಾಯಿ ಬೇಕು. ಬಾಯಲ್ಲಿ ಸೌಂಡ್ ಬರಬೇಕು. ಸೌಂಡ್ ಮಾಡೋದು ನಾಲ್ಗೆ. ಆ ನಾಲ್ಗೆ ಯಾರ ಕಂಟ್ರೋಲಲ್ಲಿದೆ? ನಿನ್ನ ಕಂಟ್ರೋಲಲ್ಲಿ. ನಾನು ಬೇಕಂದ್ರೆ ಈ ಕೈ ಹಿಡಿಬೇಕು. ಈ ಕೈ ಯಾರ ಕಂಟ್ರೋಲಲ್ಲಿದೆ? ನಿನ್ನ ಕೈಯಲ್ಲಿದೆ. ನಾನು ಏನು ಮಾಡಬೇಕಾದ್ರೂ ಎಲ್ಲ ನಿನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನನಗೇನು ಬೇಕು ಅಂತ ನನ್ನೇನು ಕೇಳ್ತೀಯ ಅಂದ. ಸುಮ್ಮನೆ ನಿಮ್ಗೆ ಲೌಕಿಕ ಉದಾಹರಣೆ ಕೊಡ್ತೀನಿ ನೋಡಿ. ಹುಷಾರಿಲ್ಲ ಅಂತ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಿ. ಡಾಕ್ಟ್ರು ನಮ್ಮನ್ನು ನೋಡ್ಬಿಟ್ಟು ಏನು ಹುಷಾರಿಲ್ವೇ, ಏನು ಕೊಡಲಿ ಅಂದರೆ, ಅಲ್ರಿ ಹುಷಾರಿಲ್ವೇ ಏನು ಕೊಡಲಿ ಅಂತ ಹೇಳಿ ಅರ್ಶನಾಗು ಮನ ಕೊಡೋಕ್ಕದು. ಸಾವಧಾನದಿಯನ್ನು ಕೈ ಪಿಡಿದು ನೋಡಯ್ಯ ಆವರೋಗವ ಎನಗೆ ದೇವಧನ್ವಂತ್ರಿ. ನನಗೇನು ಏನು ಕೊಡಬೇಕು ನನಗೇನು ಗೊತ್ತು, ನೀನು ನೋಡು ಅಲ್ವಾ? ಹಾಗೆ ವೈದ್ಯನೆಂಬ ವೆಂಕಟ ನೀನು. ವೇದ್ಯೋ ವೈದ್ಯ ಸದಾ ಯೋಗಿ ವೀರಹ ಮಾಧವೋ ಮಧುಹು. ಭಗವಂತ ನೀನೇ ನೋಡು, ನನಗೇನು ಬೇಕು ಗೊತ್ತಿಲ್ಲ, ನೀ ಕೊಡು. ನೀವೇನಾದ್ರು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ಡಾಕ್ಟ್ರೇ ನಂಗೆ ಹುಷಾರಿಲ್ಲ 3 ದಿವಸದಿಂದ, ಅದೊಂದು ಇಂಜೆಕ್ಷನ್ ಕೊಡಿ, ಇದೆರಡು ಮಾತ್ರೆ ಬರೆದ್ಬಿಡಿ ಅಂದರೆ ಏನಂತಾರೆ? ನೀನು ನನ್ನ ಹತ್ರ ಬೇಡಪ್ಪ, ಅಲ್ಲಿ ಆಸ್ಪತ್ರೆ ಮೆಂಟ್ಲ್ ಆಸ್ಪತ್ರೆ, ಸೀದಾ ಅಲ್ಲೇ ಹೋಗ್ಬಿಡು ಅಂತಾರೋ ಇಲ್ಲೋ? ನಾವೆಲ್ಲ ಮೆಂಟ್ಲು ಪಾರ್ಟಿಗಳೇ. ದೇವ್ರ ಹತ್ರ ಹೋಗಿ ಅದು ಕೊಡು ಇದು ಕೊಡು ಕೇಳ್ತೀವಲ್ಲ, ಡಾಕ್ಟ್ರ್ ಹತ್ರ ಹೋಗಿ ಆ ಮೆಡಿಸನ್ ಕೊಡು ಈ ಮೆಡಿಸನ್ ಕೊಡು ಕೇಳೋರೆಲ್ಲ ಇಂಥವೇ. ಅದಕ್ಕೆ ಧ್ರುವ ಭಾರಿ ಬ್ರಿಲಿಯಂಟ್. ಅವನಂದ, ನನಗೇನು ಬೇಕು ನಂಗೆ ಗೊತ್ತಿಲ್ಲ, ನೀನೇ ನನ್ನೊಳಗೆ ನಿಂತು ಕೊಡು. ನಿಮಗಿವತ್ತು ಒಂದು ಪ್ರತ್ಯಕ್ಷ ಸಾಕ್ಷಿಯನ್ನು ಹೇಳ್ತೇನೆ. ನೀವೆಲ್ಲ ಕಂಡದ್ದು ಪ್ರಾತಸ್ಮರಣೀಯರಾದ
ಪರಮಪೂಜ್ಯ ಪೇಜಾವರ ಸ್ವಾಮಿಗಳಿಗೆ 7 ವರ್ಷದಲ್ಲಿ ಆಶ್ರಮ ಆಯಿತು. ಅವತ್ತಿಂದ ಆರಂಭ ಮಾಡಿಕೊಂಡು 89ರ ತನಕ ಎಲ್ಲಿ ಯಾವ ಪ್ರವಚನ ಮಾಡಬೇಕಾದರೂ ಅವ್ರು ಮೊದಲು ಹೇಳುವ ಶ್ಲೋಕ ಈ ಶ್ಲೋಕ. ಯೋಂತ ಪ್ರವಿಶ್ಯ ಮಮ ವಾಚಮಿವಾಂ ಪ್ರಸುಪ್ತಾಂ ಹೇಳ್ತಿದ್ರು. ಆ ಒಳಗಿನ ತಾತ್ಪರ್ಯದಿಂದ ಭಗವಂತ ಸಣ್ಣ ಬಾಲಕನನ್ನು ಎಷ್ಟು ಎತ್ತರಕ್ಕೆ ಏರಿಸ್ಬೋದು. ಇವತ್ತು ಮನುಕುಲದಲ್ಲಿ ಆ ಎತ್ತರಕ್ಕೆ ಜೀವನದ ಪ್ರತಿ ಕ್ಷಣದಲ್ಲಿಯೂ ದೈವಿ ಪ್ರಜ್ಞೆ ಜಾಗೃತವಾಗಿದ್ದಂಥ ಶಕಪುರುಷರು ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಮಹಾಸ್ವಾಮಿಗಳವರು. ಇದಕ್ಕೆ ಕಾರಣ ಅವರು ನಂಬಿದ ಧ್ರುವನ ಸ್ತೋತ್ರ ಸಾಹಿತ್ಯ. ಸಣ್ಣ 7 ವರ್ಷದಲ್ಲೇ ಅವರು ಶುರು ಮಾಡಿದ್ದು ಈ ಶ್ಲೋಕ. 89ರ ತನಕ ಎಡಬಿಡದೆ ಆ ಶ್ಲೋಕದಿಂದ ಪರಮಾತ್ಮನ ಆರಾಧನೆ ಮಾಡಿದ್ದಕ್ಕೆ ಭಗವಂತ ಅವರು ಏನು ಕೇಳದಿದ್ದರೂ ಎಷ್ಟು ಎತ್ತರಕ್ಕೆ ಕರ್ಕೊಂಡು, ಎಷ್ಟು ಆಸ್ತಿ, ಎಷ್ಟು ಶಿಷ್ಯರು, ಎಷ್ಟು ವೇದಾಂತ, ಎಷ್ಟು ಕೀರ್ತಿ, ಇದೆಲ್ಲ ಯಾವಾಗ ಹ್ಯಾಕೆ ಸಿಕ್ತು ಅಂದರೆ ದೇವರೇ ನೀ ಕೊಡು ಅಂದರೆ ವಿನ ತಾವು ಏನನ್ನೂ ಬೇಡಲಿಲ್ಲ. ಯಾಕಂದರೆ ಧ್ರುವ ಅವರಿಗೆ ಮಾರ್ಗದರ್ಶಕ. ಅಂಥ ಧ್ರುವ ಹೀಗೆ ದೇವರನ್ನು ಪ್ರಾರ್ಥನೆ ಮಾಡಿದ್ದಾನೆ. ಧ್ರುವನಿಗೆ ಭಗವಂತ ವರ ಕೊಟ್ಟ. ಧ್ರುವನಿಗೆ ಭಗವಂತ ಅಂತ ಇದ್ದಾನೆ, ನೀನೇನು ಕೇಳಬೇಡ, ನೀನು ಬರುವಾಗಲೇ ನಿನ್ನ ಸಂಕಲ್ಪ ಏನು ನನಗೆ ಗೊತ್ತಿದೆ. ಅಪ್ಪನ ಸಿಂಹಾಸನ ಅಲ್ಲ, ಯೋಚನೆ ಮಾಡಬೇಡ, ನಿನಗೆ 36,000 ವರ್ಷ ಈ ದೇಶವನ್ನು ಆಳುವ ಭಾಗ್ಯ ಕೊಟ್ಟಿದ್ದೇನೆ. ಎಲೆಕ್ಷನ್ ಇಲ್ಲ, ಅಪೋಸಿಷನ್ ಪಾರ್ಟಿ ಇಲ್ಲ, ಕಿರಿಕಿರಿ ಇಲ್ಲ, ಸ್ಟ್ರೈಕ್ ಇಲ್ಲ, ಒಂದು ಇಲ್ಲ, ನೀ ಹೇಳಿದ್ದೇ ರೂಲ್ಸ್. ವೈಷ್ಣವೋತ್ತಮರಾಗಿರ್ತಕ್ಕಂಥ ಧ್ರುವ ಮಹಾರಾಜರಿಗೆ ದೇವರು ಅಧಿಕಾರ ಎಷ್ಟು ವರ್ಷ ಕೊಟ್ಟ? 36,000 ವರ್ಷ. ಅಷ್ಟೇನಾ? ಮತ್ತೆ ಅಲ್ಲ, ಭಗವಂತ ಅಷ್ಟೇ ಅಲ್ಲ, ನಾಣ್ಯೈರಧಿಷ್ಠಿತಂ ಭದ್ರ ಯದ್ರಾಜಿಷ್ಣು ಧ್ರುವಕ್ಷಿತಿ ಯತ್ರ ಗ್ರಹಕ್ಷತಾರಾಣಾಂ ಜ್ಯೋತಿಷಾಂ ಚಕ್ರಮಾಹಿತಂ ಮೇಡ್ಯಾಂ ಗೋಚಕ್ರವತ್ ಸ್ನಾತು ಪುರಸ್ತಾತ್ ಕಲ್ಪವಾಸಿನಂ. ಯಾರು ಏನು ಕಾಂಪಿಟೇಷನ್ ಮಾಡಿದ್ರು ನಿನ್ನಷ್ಟು ಎತ್ತರಕ್ಕೆ ಏರಬಾರ್ದು ಅಂತ ಎತ್ತರ ಧ್ರುವಮಂಡಲವನ್ನೇ ನಿನಗೆ ಕೊಡ್ತೀನಿ. ಧ್ರುವಮಂಡಲಕ್ಕೆ ನೀನು ಅಧಿಪತಿಯಾಗು. ಎಲ್ಲ ಮುಗಿದು ಭುಂಕ್ತ್ವ, ಈ ಭೂಲೋಕದ ಎಲ್ಲ ಸುಖವನ್ನು ಅನುಭವಿಸಿ ಅಂತ್ಯೇ ಮಾಂ ಅನುಸ್ಮರಿಷ್ಯಸಿ, ಅಂತ್ಯಕಾಲದಲ್ಲಿ ನಿನಗೆ ನನ್ನ ಸ್ಮರಣೆ ಬರುವ ಹಾಗೆ ಮಾಡ್ತೇನೆ. ಇದು ದೊಡ್ಡ ಭಾಗ್ಯ. ಇದಕ್ಕಿಂತ ಇನ್ನೇನು ಬೇಕ್ರಿ? ಜನ್ಮಲಾಭ ಪರಪುಂಸ ಅಂತ್ಯೇ ನಾರಾಯಣ ಸ್ಮೃತಿ. ಮನುಷ್ಯ ಜನ್ಮದ ದೊಡ್ಡ ಲಾಭ ಯಾವುದು? ಅಂತ್ಯಕಾಲದಲ್ಲಿ ಭಗವಂತನ ಸಚ್ಚಿಂತನೆ ನೆನಪಾಗೋದು. ಅಂಥ ನೆನಪು ನಾ ಕೊಡ್ತೀನಿ ಅಂತ ದೇವರು. ನೀ ಯಾಕೆ ಯೋಚನೆ ಮಾಡ್ತೀಯ? ಇಷ್ಟಂದ ಕಡೆಗೆ ಅವರು ಹೊರಟ್ರಂತೆ. ದೇವರು ಅಂತರ್ಧಾನ ಹೊಂದಿದ ಧ್ರುವ ಮಹಾರಾಜರು ನಾಡಿನ ಕಡೆ ಮುಖ ಮಾಡಿ ಹೊರಟರು. ನಾರದರು ಹೋಗಿ ಅವರ ಅಪ್ಪಂಗೆ ಹೇಳಿಬಿಟ್ಟಿದ್ರು, ನಿನ್ನ ಮಗ ಧ್ರುವ ದೇವರನ್ನು ನೋಡಿದ, ಬೇಕಾದ ವರ ಪಡೆದಿದ್ದಾನೆ, ಮನೆ ಕಡೆ ಬರ್ತಾ ಇದ್ದಾನೆ, ಅವನನ್ನು ಸ್ವಾಗತ ಮಾಡಲಿಕ್ಕೆ ಹೋಗು. ವಿಷ್ಣು ಭಕ್ತ, ಭಗವಂತನನ್ನು ಪ್ರತ್ಯಕ್ಷ ಮಾಡ್ಕೊಂಡಿದ್ದಾನಪ್ಪ. ಫಾರಿನಿಂದ ಬಂದ್ರೇ ಮಿಡ್ ನೈಟ್ ಹೋಗಿ ಹುಡ್ಕೊಂಡು ಬರ್ತೀರಿ. ಇವನು ಫಾರಿನ್ ರಿಟರ್ನ್ ಅಲ್ಲ, ವೈಕುಂಠ ರಿಟರ್ನ್. ವೈಕುಂಠ ಅಂದರೆ ಭಗವಂತನ ಹೆಸರು. ವೈಕುಂಠ ಪುರುಷಪ್ರ ಹೇಳ್ತಾರೆ, ದೇವರಿಗೆ ವೈಕುಂಠ ಅಂತ ಹೆಸರು. ಆ ವೈಕುಂಠನನ್ನು ನೋಡಿ ಮರಳಿ ಬರ್ತಾ ಇದ್ದಾನೆ. ಎಂಥ ಪುಣ್ಯಾತ್ಮ, ಮಗನನ್ನು ಹಡೆದಿದ್ದೀಯಾ, ಸ್ವಾಗತ ಮಾಡಿ ಹೋಗು ಅಂದಾಗ ಭಾರಿ ಸಂಭ್ರಮ ಮಾಡ್ತಾ ಇದ್ದಾನೆ ಉತ್ಥಾನಪಾದ. ಮಗನ ಕರ್ಕೊಂಡು ಬರಬೇಕು. ಅವನ ತಲೆಯಲ್ಲಿ ಒಂದು ಯೋಚನೆ ಬಂತು, ಈಗ ನಾನೊಬ್ಬನೇ ಹೋದರೆ ಖಂಡಿತ ಧ್ರುವ ಬರೋಲ್ಲ. ಅವನು ಅವರಮ್ಮನ್ನೇ ಹುಡುಕ್ತಿರ್ತಾನೆ. ಇದು ಒಳ್ಳೆಯ ಟೈಮ್, ಅವರಮ್ಮನ್ನು ಕರೆದು ಬಿಡೋಣ ಅಂಥೇಳಿ ಅವರಮ್ಮನಿಗೆ ಬಂಗಾರದ ರಥವನ್ನು ಯಾರು ಹೊರಗಿಟ್ಟಿದ್ದ ಮಗ ಭಗವತ್ ಭಕ್ತ ಆಗಿದ್ದೇ ತಡ ಎಲ್ಲ ಬಂಧು ಬಾಂಧವರು ಹತ್ತಿರ ಬರ್ತಾರಂತೆ. ಹೀಗಾಗಿ ತಾಯಿಗೆ ಬಂಗಾರದ ರಥವನ್ನು ಕಳಿಸಿದ್ದಾನೆ. ದೂರದಲ್ಲಿ ನಿಂತು ಸುರುಚಿ ಗಂಡನ ಕೇಳ್ತಾಳೆ, ನಾನು ಬರಲ್ಲ ಅಂತ. ಅವಳಿಗೆ ಒಳಗೆ ಅಳುಕು, ನಾನೇ ಬೈದದ್ದು, ನಾನೇ ಎಳೆದು ಬಿಟ್ಟಿದ್ದು. ಈಗ ದೇವರು ಬೇರೆ ನೋಡ್ಕೊಂಡು ಪವರ್ಫುಲ್ಲಾಗಿ ಬರ್ತಾ ಇದ್ದಾನೆ, ಏನಾದ್ರು ಶಾಪ ಗಿಪ್ಪ ಕೊಡ್ತಾನೆ, ಏನಾದರೂ ಆಗಲಿ. ಶಾಪ ತೊಗೊಂಡ್ರು ಭಗವಂತನ ಭಕ್ತರ ಕೈಲಿ ತೊಗೊಳ್ಳೋಣ, ಉದ್ಧಾರ ಆಗ್ತೀನಿ, ಹಿಂಗೆ ಹೊರಟ್ಲು ಅವಳು. ಕಡೆಗೆ ಸುರುಚಿ ಸುನೀತಿಯಿಂದ ಕುಡಿದ ಉತ್ಥಾನಪಾದ ರಾಯ ಧ್ರುವನ್ ನೋಡ್ಲಿಕ್ಕೆ ಹೊರಟಿದ್ದಾನೆ. ಬರುವ ಧ್ರುವನನ್ನು ನೋಡಬೇಕು, ನಾರದರು ಹೊರಟಿದ್ದಾರೆ. ಧ್ರುವ ದಾರಿಯಲ್ಲಿ ಬಳುವಾಗ ಅಳ್ತಾ ಬರ್ತಿದ್ದ. ನಾರದ್ರಿಗೆ ಅಷ್ಟು ಅಲ್ಲೆಯ ಹೋಗುವಾಗ ಅಳ್ತಿದ್ದೆ, ಓಕೆ. ಈಗ ಬರುವಾಗಲೂ ದೇವರು ನೋಡಿ ಎಲ್ಲ ತೊಗೊಳೋದೆಲ್ಲ ತೊಗೊಂಡು ಅಳ್ತಾ ಇದ್ದೀಯಲ್ಲ, ಯಾಕೆ? ಧ್ರುವ ಅಂದ, ನನ್ನಂಥ ಮೂರ್ಖರು ಜಗತ್ತಲ್ಲಿಲ್ಲ ನಾರದರೆ ಎಂದ. ಜಗತ್ತಲ್ಲಿ ಯಾರಾದರೂ ಮೂರ್ಖ ಚಕ್ರವರ್ತಿ ಇದ್ದರೆ ಅದು ನಾನು ಅಂದ. ಯಾಕೋ? ಅವ್ರು ಹತ್ತಾ ಇದ್ದಾರೆ ನೋಡಿ, ಇದೆಲ್ಲ ನಮಗೆ ಪಾಠ. ನಾರದ್ರ ಮುಂದೆ ಧ್ರುವ ಅಂತಾನೆ, ಅಹೋಬತ ಮಮಾತ್ಮ್ಯಾನಂ ಮಮಾನಾತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ.
ಭವಚ್ಛಿದ ಪಾದ ಮೂಲಂ ಗತ್ವಾ ಯಾಚೆ ಯದ್ ಅಂತವತ್. ಸಂಸಾರ ರೋಗವನ್ನೇ ಪರಿಹಾರ ಮಾಡುವ ಭಗವಂತನ ದರ್ಶನ ಮಾಡಿದ ನನ್ನಷ್ಟು ಮಾಡಿಯೂ ಆ ದೇವರಲ್ಲಿ ಕೇಳಬೇಕಾದ್ದನ್ನು ಕೇಳದೆ ಅಂತವತು ಕೊನೆಗೊಳ್ಳುವ ಅಧಿಕಾರವನ್ನೇ ಕೇಳಿದನೇ ವಿನಾ ಭಗವಂತನ ಪಾದದಲ್ಲಿ ಭಕ್ತಿ, ಅವನ ವಿಷಯಕ ಜ್ಞಾನ, ಅವನನ್ನು ಬಿಟ್ಟು ಉಳಿದದ್ದರಲ್ಲಿ ವೈರಾಗ್ಯ ಕೇಳಬೇಕಿತ್ತು, ಅದು ಕೇಳಲೇ ಇಲ್ಲ ಅಂದ. ಇದರ ತಾತ್ಪರ್ಯ ಏನಂದರೆ, ದೇವರಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಕೇಳುವುದಕ್ಕಿಂತಲೂ ದೊಡ್ಡದ್ದು ಯಾವುದೂ ಅಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾನೆ. ಕಡೆಗೆ ಬಂದರೆ ಎದುರುಗಡೆಯಿಂದ ರಾಜ ಪರಿವಾರ, ಈ ಕಡೆಯಿಂದ ಧ್ರುವ ಮತ್ತು ನಾರದರು. ಧ್ರುವ ಓಡೋಡಿ ಬಂದದ್ದೇ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು. ಎಷ್ಟು ದೊಡ್ಡವರಾದರೂ ಅಮ್ಮನ ಮುಂದೆ ಹೇಗಿರಬೇಕು ಅಂತ ದೊಡ್ಡವರು ನಮಗೆ ಇದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇವತ್ತೊಂದು ಚೂರು ಅಧಿಕಾರ, ಚೂರು ಸಂಪತ್ತು ಬಂತು ಅಂದರೆ ನಾವು ಮರ್ಯಾದೆ ಮೊದಲು ದೇವರನ್ನು, ಧರ್ಮವನ್ನು, ಗುರುಗಳನ್ನು, ಹಿರಿಯರನ್ನು, ಹೊತ್ತವರನ್ನು, ತಂದೆ ತಾಯಿಯನ್ನು ದೂರ ಮಾಡ್ತೇವೆ. 36,000 ವರ್ಷದ ಅಧಿಕಾರ, ಧ್ರುವಮಂಡಲ ಪದವಿ, ಇಷ್ಟೆಲ್ಲ ಪಡೆದ ಮಹಾನುಭಾವ ಅಮ್ಮನ ನೋಡಿದ ತಕ್ಷಣ ಓಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಎಷ್ಟ್ರೀ 5.5 ವರ್ಷ ಬಾಲಕರಿ. ಅವರಮ್ಮ ಎತ್ತಿ ತೊಡೆ ಮೇಲೆ ಕೂಡಿಸ್ಕೊಂಡು ಕಣ್ಣೀರಿನಿಂದಲೇ ಅವನಿಗೆ ಅಭಿಷೇಕ ಮಾಡಿಬಿಟ್ಲಂತೆ. ಯಾಕೆಂದರೆ ಎಷ್ಟು ಹೃದಯದ ಒಳಗೆ ದುಃಖ ಒತ್ತಟ್ಟಿ ಬಂದಿರಬೇಕು. ಮಗುವಿನಿಗೆ ಆಶೀರ್ವಾದ ಮಾಡಿದ್ಲು. ಆ ಸುನೀತಿಯ ಹಿಂದೆ ಸುರುಚಿ ಗಡಗಡ ನಡುಗ್ತಾ ಇದ್ದಾಳೆ. ನೆಕ್ಸ್ಟು ಇವನ ಕಣ್ಣು ನನ್ನ ಮೇಲೆ ಬೀಳುತ್ತೆ, ಏನಾಗುತ್ತೋ ಏನು ಕತೆ. ಹೀಗೆ ನೋಡ್ದ ಚಿಕ್ಕಮ್ಮ ಓಡಿ ಹೋಗಿ ಚಿಕ್ಕಮ್ಮನ ಕಾಲ್ಗೂ ಬಿದ್ದ. ಅವಳು ಗಳಗಳ ಶುರು ಮಾಡಿಬಿಟ್ಲು. ಅಲ್ಲೋ ನಂಗೆ ಏನಾದ್ರು ಶಾಪ ಗೀಪ ಕೊಡು, ನನ್ನ ಮೇಲೆ ಏನು ಬೇಜಾರಿಲ್ವಾ ಅಂದ್ಲು. ನಿನ್ನಿಂದಲೇ ನಾನು ಉದ್ಧಾರ ಆಗಿದ್ದು. ಅವತ್ತು ನಾ ಬಂದಾಗ ನೀನು ಒಂಚೂರು ಸೈಡ್ ಮಾಡಿ ಸೀಟ್ ಕೊಟ್ಬಿಟ್ಟಿದ್ರೆ ಇವತ್ತು ಈ ಸೀಟು ನನಗೆಲ್ಲಿ ಸಿಗ್ತಿತ್ತು. ದೇವರ ದಯ ಎಲ್ಲ ಆಗ್ತಿತ್ತು. ಸಣ್ಣ ವಯಸ್ಸಿನಲ್ಲಿ ಆಗುವ ಮಾನಾಪಮಾನ ಸೋಲುಗಳೇ ಜೀವನದ ಎತ್ತರಕ್ಕೆ ಕಾರಣ. ನಮ್ಗೆ ಯಾವ ಸಣ್ಣ ವಯಸ್ಸಲ್ಲಿ ಹೇಳೋರಿಲ್ಲ, ಕೇಳೋ ಸುನೀತಿ ಅಂತ ತಾಯಿ ಇಲ್ಲ, ಎಂಥದ್ದಿಲ್ಲ, ಅವ್ಯವಸ್ಥೆ ನಮಗೆ.